ಗುದ್ನೇಶ್ವರ ಗ್ರಾಮದ ಸಕಲ ಜಂಗಮರ ಕಾರ್ಯ ಶ್ಲಾಘನೀಯ. ಪೂಜಾ ಪ್ರಭುಲಿಂಗ ದೇವರು ಸತತ 19 ವರ್ಷಗಳಿಂದ ತಪ್ಪದೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಸಾಮೂಹಿಕ ವಿವಾಹಗಳನ್ನು ನೆರವೇರಿಸಿಕೊಂಡು ಬರುತ್ತಿರುವ ಶ್ರೀ ಗುದ್ನೇಶ್ವರ ಮಠದ ಜಂಗಮರ ಕಾರ್ಯ ಶ್ಲಾಘನೀಯ ಎಂದು ನಿಲುಗುಂದ ಗುದ್ನೇಶ್ವರ ಮಠದ ಪೂಜ್ಯ ಪ್ರಭುಲಿಂಗ ದೇವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಕೊಕನೂರು ಪಟ್ಟಣದ ಗುದ್ನೆಪ್ಪನ ಮಠದ ಶ್ರೀ ನೀಲಗುಂದ ಮಠದಲ್ಲಿ ನೀಲಗುಂದ ಗುದ್ನೇಶ್ವರ ಮಹಾಸ್ವಾಮಿಗಳ 19ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆ ಪ್ರಯುಕ್ತ ಸಾಮೂಹಿಕ 11 ಜೋಡಿ ವಿವಾಹ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ತಾಲೂಕಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಮಾತನಾಡಿ, ಜಂಗಮರು ದಾನ ತೆಗೆದುಕೊಳ್ಳುವುದಲ್ಲದೆ ಜೋಳಿಗೆಯಿಂದ ದಾನ ಧರ್ಮ ಕಾರ್ಯಗಳನ್ನು ಸಹಿತ ಮಾಡ್ತಾರೆ. ಅಂತಹ ದಾನ ಶ್ರೇಷ್ಠ ದಾನವಾಗಿದೆ. ಶ್ರೀ ಗುದ್ನೇಶ್ವರ ಮಠ ಸಣ್ಣ ಗ್ರಾಮವಾದರೂ ಗುರು ಹಿರಿಯರು ಯುವಕರು ಒಳ್ಳೆಯ ಕೆಲಸಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಎಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹದೇವ ಮಹಾಸ್ವಾಮಿಗಳು ಮಾತನಾಡಿ, ಪುಟ್ಟ ಗ್ರಾಮದಲ್ಲಿ ಜಂಗಮರ ಸಂಖ್ಯೆ ಇಂದು ಕೂಡಿದ್ದು ಇರುವ ಬೇಡುವ ಜಂಗಮರಲ್ಲ, ದಾನ ಧರ್ಮಗಳನ್ನ ಮಾಡುವ ಜಂಗಮರು. ಇಂತಹ ಜಂಗಮರಿಗೆ ನಿಲುಗುಂದ ಮಠದ ಪ್ರಭುಲಿಂಗ ದೇವರು ಅವರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಾರೆ. ಇಂತಹ ತಪೋಭೂಮಿಯಲ್ಲಿ ವಿವಾಹ ನೆರವೇರಿಸಿಕೊಂಡ ತಾವು ಪುಣ್ಯವಂತರು. ಪುಟ್ಟ ಗ್ರಾಮವಾದರೂ ಸಹಿತ 11 ಜೋಡಿ ಸಾಮೂಹಿಕ ವಿವಾಹಗಳನ್ನು ಪ್ರತಿ ವರ್ಷ ನಡೆಸಿಕೊಂಡು ವಿವಿಧ ರೀತಿಯ ಸಿಹಿ ಭೋಜನಗಳನ್ನು ಗ್ರಾಮದವರೇ ತಯಾರಿಸಿ ಬಂದ ಸಕಲ ಸದ್ಭಕ್ತರಿಗೆ ವಿತರಿಸುತ್ತಿರುವುದು ಒಳ್ಳೆಯ ಸಂಗತಿ. ಗ್ರಾಮದ ಹಿರಿಯರಾದ ಗುದ್ನಯ್ಯ ಬಂಡಿ ಮಠ ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿದರು. ಈ ಸಂದರ್ಭದಲ್ಲಿ ಸಚಿನಾಚಾರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲ ಜಯ, ಎಎಸ್ಐ ನಿರಂಜನ್ ತಳವಾರ್, ಪಟ್ಟಣ ಪಂಚಾಯಿತಿ ಸದಸ್ಯ ಜಗನ್ನಾಥ ಭೋವಿ, ಬಸನಗೌಡ ತೋಂಡಿ, ಹಾಳ್ಚನ್ನ ಬಸಯ್ಯ ಧೂಪದ್, ವೀರಯ್ಯ ದೇವಗಣ ಮಠ್, ಸಿದ್ದಲಿಂಗಯ್ಯ ಬಂಡಿ, ರುದ್ರಯ್ಯ ಗಲಬಿ, ರುದ್ರಯ್ಯ ಇನಾಮ್ದಾರ್, ಶಶಿಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಕುಕನೂರು. ಒಳ್ಳೆ ಕೆಲಸಗಳನ್ನ ಮಾಡಿದಾಗ ನಾವು ಅಭಿಮಾನದಿಂದ ಅವ್ರನ್ನ ನಾವು ಪ್ರೀತಿಸಬೇಕು, ಅಭಿನಂದಿಸಬೇಕು, ಒಂದಿಷ್ಟು ಅವ್ರ ಬಗ್ಗೆ ಒಳ್ಳೆಯ ಮಾತು ನಾವೆಲ್ಲ ಆಡಬೇಕು. ನಿಜವಾಗ್ಲೂ ಗುದ್ನೇಶ್ವರ ಮಠ ಇಲ್ಲಿರುವಂತ ಜಂಗಮರು ಬಹಳ ಕ್ರಿಯಾಶೀಲು. ಯಾಕಂದ್ರೆ ನಾವೆಲ್ಲ ನೋಡ್ತಿದ್ವಿ ಜಂಗಮರು ಅಂದ್ರ ಬೇಡುವವರು ಕೇಳುವರು ಅಂತಿರ್ತೀವಿ. ಆದ್ರ ಗುದ್ನೇಶ್ವರ ಮಠದ ಜಂಗಮರು ಅಂದ್ರೆ ನೀಡುವವರು, ಒಂದಿಷ್ಟು ಅಪ್ಪಿಕೊಳ್ಳುವರು ಅಂದ್ರೆ ಸಾಕ್ಷಿ. ಹಾಗಾಗಿ ಗುದ್ನೇಶ್ವರ ಮಠದ ಜನ ಏನೇ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಕೇವಲ ಸ್ವಾಮಿಗಳಲ್ಲ, ಇಡೀ ಭಗವಂತನ ಅವ್ರಿಗೆ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ಗುದ್ನೇಶ್ವರ ಮಠದ ಜನರನ್ನ ನಾವು ಕಾಯುವರು ಅಂತ ಕರಿತೀವಿ. ಕಾಯುವ ಜನ, ನೀಡುವ ಜನ. ಯಾಕೆ ಈ ಮಾತಂದ್ರ 12ನೇ ಶತಮಾನದೊಳಗ ತುರ್ಗಾಯಿ ರಾಮಣ್ಣ ಅಂತ ಬರ್ತಾನೆ. ತುರ್ಗಾಯಿ ರಾಮಣ್ಣ ತನ ಕಾಯುವಂತ ಸಂದರ್ಭದೊಳಗ ಬಸವಣ್ಣ ಅದನ್ನು ಭೇಟಿ ಆಗ್ತಾನೆ. ಭೇಟಿಯಾದ ಸಮಯದೊಳಗ ಬಸವಣ್ಣ ಅಂತಾನ, ಏನಪ್ಪ ತುರ್ಗಾಯಿ ರಾಮಣ್ಣ, ನಿನ್ನ ನೋಡಿದ್ರೆ ದೇವ್ರ ನೋಡಿದಂಗ ಆತಲ್ವೋ, ದೇವ್ರ ನೀನಂತಾನ. ಅವಾಗ ತುರ್ಗಾಯಿ ರಾಮಣ್ಣ ಅಂತಾನ, ನಾನು ಯಾಕೆ ದೇವ್ರಿ? ಬಸವಣ್ಣ, ನೀನು ದೇವ್ರು, ನೀನು ಮಾನವತವಾದಿ, ನೀನು ಸಮಾಜವನ್ನು ಸರ್ವತ್ರ ನೀನಪ್ಪ ದೇವ್ರ ಅಂದಾಗ, ಹಂಗಲ್ಲ, ನೀನ್ ಯಾಕೆ ದೇವ್ರಂತ ಕರೆದಂದ್ರ ದೇವರ ಕೆಲಸ ಏನು? ಜನರನ್ನ ಕಾಯೋದು. ಮತ್ತೆ ನೀ ಏನ್ ಮಾಡಕತ್ತಿ? ದನ ಕಾಯಕತ್ತೀರಿ ಅಂದ್ರ ಜಗತ್ತಿನೊಳಗೆ ಯಾರ ಕಾಯ್ತಾರಲ್ಲ ಅವ್ರು ದೇವರಾಗಿರಲ್ಲ, ಕಾಡುವವರಿಗೆ ಜಗತ್ತಿನೊಳಗೆ ದೇವರಾಗಿಲ್ಲ ಅನ್ನೋದನ್ನ ಬಸವಣ್ಣ ಹೇಳಿದ. ಹಾಗಾಗಿ ಇವತ್ತು ಗುದ್ನೇಶ್ವರ ಮಠದ ಜನ ಆ ಜೋಳಿಗೆಲಿಂದ ಮತ್ತೆ ಇಂಥವೆಲ್ಲ ಕಾರ್ಯ ಮಾಡ್ತಾರಲ್ಲ, ಅದು ದೊಡ್ಡ ಕಾರ್ಯ. ದಾನ ಅಂದ್ರ ಹೆಂಗಂದ್ರೆ ತಮ್ಮ ದಾನ ಮಾಡೋದಲ್ಲ, ಇವ್ರು ಮತ್ತೆ ಇನ್ನೊಬ್ಬರು ದಾನ ತಗೊಂಡು ಆ ದಾನ ಮಾಡ್ತಾರಲ್ಲ, ಅದು ಶ್ರೇಷ್ಠವಾದ ದಾನ. ಹಿಂಗಾಗಿ ಇಲ್ಲೆಲ್ಲ ಇವತ್ತ ಗುದ್ನೇಶ್ವರ ಮಠದಲ್ಲಿ ಎಲ್ಲ ನಮ್ಮ ಗುರು ಹಿರಿಯರು ಎಲ್ಲರೂ ಇವತ್ತ ಒಳ್ಳೆ ಕೆಲಸ ಮಾಡ್ತಾರೆ. ಸಣ್ಣ ಊರಾದ್ರೂ ಇವತ್ತ ಇಡೀ ತಾಲೂಕಿಗೆ ಇವತ್ತ ಈ ಊರಾತು, ಗೊರ್ಲೆಕೊಪ್ಪ ಆತು, ಇವತ್ತ ಇವು ನಮ್ಮ ತಾಲೂಕಿನಾಗ ಅಮೂಲ್ಯವಾದ ಗ್ರಾಮ. ಯಾಕಂತಂದ್ರೆ ಇಲ್ಲೆಲ್ಲ ಇರೋದು ಸ್ವಾಮಿಗಳು. ಆದ್ರೂ ಸ್ವಾಮಿಗಳು ಇವತ್ತು ಅವರು ಜೋಳಿಗೆ ಹಾಕ್ಸಿರಲ್ಲ, ಜೋಳಿಗೆ ಅಷ್ಟು ಎಲ್ಲ ಕಾರ್ಯ ಮಾಡ್ತಾರ. ಹಿಂಗಾಗಿ ನಾವು ಎಲ್ಲರಿಗೆ ಅಭಿನಂದನೆ, ನೂತನ ವಧುವರಿಗೆ ಅವರಿಗೆ ಅಭಿನಂದನೆ ಹೇಳ್ತಾ ಈ ವರ್ಷ ವಿಶೇಷವಾಗಿ ಎಂದೂ ನಡೆಯಲಾಗದಷ್ಟರ ಮಟ್ಟಿಗೆ ದಾಖಲೆಯನ್ನು ಸೃಷ್ಟಿ ನಡೀತು ಅಂತ ಅನ್ಕೋತೇನೆ. ಯಾಕ ಅಂತ ಕೇಳ್ರಿ, ಇಷ್ಟು ದಿವಸ 19 ವರ್ಷ ಮದುವೆ ಮಾಡಿದ್ರು ಸಹಿತ ಒಂದು ಹನಿನೂ ನೀರು ಭೂಮಿಗೆ ಬಿದ್ದಿಲ್ಲ. ಈ ವರ್ಷ ನಿಮ್ಮ ಮದುವೆಗೆ ಆ ವರುಣ ದೇವನ ಸ್ವಾಗತ ಮಾಡಕ್ ಬಂದಾನ ಅಂತ
ಅಂತಂದ್ರೆ ನಿಮ್ಮಂತ ಪುಣ್ಯ ಭಾಗಿಗಳೇ ಯಾರಿಗಿಲ್ಲ ಅಂತ ತಿಳ್ಕೊಂಡು ನಾ ಅಂತಂತು. ಯಾಕ ಅಂತಂತಂದ್ರೆ ಬರೀ ಮನುಷ್ಯರನ್ನಷ್ಟ ನೀವು ಕರ್ಕೊಂಡಿಲ್ಲ, ಆ ದೇವ್ರ ಮ್ಯಾಲ ಇರಾವ್ ಮ್ಯಾಲ ದೂರ ಹೋಗವನು ಸಹಿತ, ಬಂಗಾಳ ಕೊಲ್ಯಾಗ ಇರಾವನು ಸಹಿತ ನಮ್ಮ ಕುಕ್ನೂರು ಕೊಲ್ಲಿಗೆ ಕರ್ಕೊಂಡು ಬಂದಿರತಕ್ಕಂತ ಶಕ್ತಿ ನಿಮ್ಮದಾಗೈತಿ ಅಂತ ನಾನು ಭಾವಿಸಿಕೊಳ್ತಾ, ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಪ್ರತಿ ವರ್ಷ ನಮ್ಮ ಈ ಜಂಗಮರು ಇದನ್ನ ಜೋಳಿಗೆ ಹಾಕಿ ಕಷ್ಟಪಟ್ಟು ಒಂದು ತಿಂಗಳ ಪರ್ಯಂತರವಾಗಿ ಇದನ್ನ ಸಂಘಟನೆ ಮಾಡಿ ಬಹಳ ಚಂದ ಆಯೋಜನೆ ಮಾಡ್ಕೊಂಡು ಬಂದ. ಇದು ಶುರುವಾಗಿ 19 ವರ್ಷ ಆದರೂ ಸಹಿತ ಅಂತ ಮಕ್ಕಳನ್ನ ತಾವು ನೀಡುವ ಮುಖಾಂತರ, ಅತ್ತಿ ಮಾವಂದಿರನ್ನ ಜೋಪಾನ ಮಾಡಿ ಮುಖಾಂತರ ಅನ್ಯೋನ್ಯವಾಗಿರ್ಬೇಕು. ಯಾಕೆಂದ್ರೆ ಇವತ್ತಿನ ಒಂದು ಆಧುನಿಕ ಕಾಲದಲ್ಲಿ